ಲೇಡೀಸ್ ಅಂಡ್ ಜೆಂಟಲ್ಮನ್, ನಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಎಸ್ ವೀಕ್ಷಕರೇ, ಪ್ರಚಲಿತ ವಿದ್ಯಮಾನಗಳ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ಪ್ರಚುರಪಡಿಸುವ ವಿಶೇಷ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನ ಕೆಲವು 2-3 ದಿನಗಳಿಂದ ನೀವು ನೋಡ್ತಾ ಇದ್ದೀರಾ ಹಲವಾರು ದೃಶ್ಯಾವಳಿಗಳು, ಜೈಲಿನ ಒಳಗಡೆಯ ದೃಶ್ಯಾವಳಿಗಳು ಸಾರ್ವಜನಿಕರಿಗೆ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡಿದೆ. ಇದು ಜೈಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಉಮೇಶ್ ರೆಡ್ಡಿ ಅಂತ 20 ಅತ್ಯಾಚಾರ 18 ಕೊಲೆ ಮಾಡಿ ಮರಣದಂಡನೆಗೆ ಗುರಿಯಾಗಿರ್ತಕ್ಕಂಥ ಉಮೇಶ್ ರೆಡ್ಡಿ ಕೂಡ ಆರಾಮಾಗಿ ಯಾವುದೇ ಲಂಗುಲಾಗಾಮಿಲ್ಲದೆ ಮೊಬೈಲ್ನಲ್ಲಿ ಮಾತಾಡ್ತಾ, ಆರಾಮಾಗಿ ಮಂಚದ ಮೇಲೆ ಮಲ್ಕೊಳ್ತಾ, ಬೇಕಾದಂಥ ಊಟವನ್ನು ಮಾಡ್ತಾ, ಟಿವಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿರ್ತಕ್ಕಂಥ ದೃಶ್ಯಗಳು ವೈರಲ್ ಆಗ್ತಿರ್ತಕ್ಕಂಥದ್ದು. ಅದಲ್ಲದೆ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ರನ್ಯಾ ರಾವ್ ಏನಿದ್ದಾರೆ, ಅವರ ಪ್ರಿಯಕರ ತರುಣ್ ಅನ್ನುವಂಥವರು ಕೂಡ ರಾಜಾರೋಷಾದ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ದೇಶದ್ರೋಹದ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವರು ಕೂಡ ಅಲ್ಲಿ ಐಷಾರಾಮದ ಜೀವನವನ್ನು ನಡೆಸ್ತಾ ಇರತಕ್ಕಂಥದ್ದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲೆ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಕೇವಲ ರಾಜ್ಯದ ಜನ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅಧೀನದಲ್ಲಿ ಬರುವಂತಹ NIA ಕೂಡ ಒಂದು ಸ್ಪಷ್ಟನೆಯನ್ನು ಕೋರಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. ಈ ತರಹದ ಒಂದು ಕೆಲಸಗಳು ನಡೀತಾ ಇದೆಯಲ್ಲ, ಇದಕ್ಕೆ ಸ್ಪಷ್ಟನೆ ಕೊಡಿ ಅನ್ನುವಂಥ ಮಾತನ್ನು ಕೇಳಿರ್ತಕ್ಕಂಥದ್ದು. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವ, ರಾಜ್ಯ ಗೃಹ ಇಲಾಖೆಯ ವೈಫಲ್ಯವ, ರಾಜ್ಯ ಗೃಹ ಮಂತ್ರಿಯ ವೈಫಲ್ಯವ, ಒಟ್ಟಾರೆ ಇಡೀ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವ್ಯವಸ್ಥೆ ಅದು ಸೋತು ಹೋಗ್ತಾ ಇದೆಯಾ? ಅಲ್ಲದೆ ಈಗಾಗಲೇ ಇವರು ಒಂದು ಕುರ್ಚಿಯ ಹಗ್ಗಜಗ್ಗಾಟದಲ್ಲಿ ಮತ್ತು ಬೇರೆ ರೀತಿಯ ಅಧಿಕಾರ ಹಸ್ತಾಂತರದ ಬಣ ಬಡಿದಾಟದಲ್ಲೇ ತೊಡಗಿರ್ತಕ್ಕಂಥವರು ಆಡಳಿತವನ್ನು ನಡೆಸೋದರಲ್ಲಿ ಫೇಲ್ ಆಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಹುಟ್ಟುವಂಥದ್ದು ಸಹಜವೇ. ಒಂದು ಮಾತಂತೂ ಸ್ಪಷ್ಟ ವೀಕ್ಷಕರೇ, ರಾಜ್ಯದ ರಾಜಧಾನಿಯೂ ಆಗಿರ್ತಕ್ಕಂಥ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಈ ರೀತಿಯ ಐಷಾರಾಮಿ ವ್ಯವಸ್ಥೆ ಇದೆ. ಅದನ್ನು ತಡೆಯೋಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದಾದರೆ, ಇನ್ನು ರಾಜ್ಯದ ಇತರೆ ಜಿಲ್ಲಾ ಮಟ್ಟದ ಒಂದು ಜೈಲುಗಳಲ್ಲಿರ್ತಕ್ಕಂಥ ಬೇರೆ ಬೇರೆ ವಲಯಗಳಲ್ಲಿರ್ತಕ್ಕಂಥ ಜೈಲುಗಳಲ್ಲಿನ ಪರಿಸ್ಥಿತಿ ಏನು, ಅದನ್ನು ಯಾರು ಕಂಟ್ರೋಲ್ ಮಾಡೋರು, ಅಲ್ಲಿ ಯಾವ ರೀತಿಯ ಐಷಾರಾಮಿ ನಡೀತಾ ಇದೆ, ಇವರ ಹಿಡಿತಕ್ಕೆ ಬರ್ತಾ ಇದೆಯಾ, ಬರೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು ನಿಜ ಅಲ್ವಾ? ಎಷ್ಟು ಬಾರಿ ಈ ತರಹದ ಒಂದು ಪ್ರಕರಣಗಳು ನಡೆಯುವಂಥದ್ದು ಅನ್ನುವಂಥದ್ದು. ಈಗಾಗಲೇ ದರ್ಶನ್ ವಿಡಿಯೋ ಹೊರಗಡೆ ಬಂದ ಬೆನ್ನಲ್ಲೇ ಈ ತರಹದ ಪ್ರಕರಣಗಳು ಕೂಡ ಹೊರಗಡೆ ಬಂದಿರತಕ್ಕಂಥದ್ದು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದಲ್ಲದೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಪರಮಾಪ್ತ ಅಂತ ಹೇಳಿಕೊಳ್ಳುವಂಥ ನಟ ಧನ್ವೀರ್ ಕೂಡ ಈ ಕುರಿತಂತೆ ಈಗ SIT ಕರೆದು ತನಿಖೆಗೆ ಒಳಪಡಿಸಿದೆ. ಸ್ವತಃ ಧನ್ವೀರ್ ಈ ಕುರಿತ ವಿಜುವಲ್ಗಳನ್ನು, ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಂದಿರತಕ್ಕಂಥ ನಿನ್ನೆ ರಾತ್ರಿ ಮಧ್ಯರಾತ್ರಿ 1 ಗಂಟೆಯ ವೇಳೆಗೆ SIT ಅಧಿಕಾರಿಗಳು ಧನ್ವೀರ್ನನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಮೊಬೈಲ್ಗೆ ಯಾರು ಈ ತರಹದ ದೃಶ್ಯಗಳನ್ನು ಕಳಿಸಿದ್ರು, ಇವರು ತನ್ನ ಮೊಬೈಲಿಂದ ಯಾರ್ಯಾರಿಗೆ ಈ ದೃಶ್ಯಗಳನ್ನು ಕಳಿಸಿದ್ದಾರೆ ಅನ್ನುವಂಥ ಒಂದು ವಿಚಾರಣೆಯನ್ನು ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಧನ್ವೀರ್ ಬಗ್ಗೆನೂ ಒಂದು ಪ್ರಶ್ನೆ ಮೂಡುತ್ತೆ. ಯಾಕೆ ಧನ್ವೀರ್ ಈ ಕುರಿತಂತೆ ಕೆಲಸ ಮಾಡಿದ್ರು, ಬೇಕಿತ್ತ ಧನ್ವೀರ್ಗೆ ಇದೆಲ್ಲ ಅನ್ನುವಂಥದ್ದು. ದರ್ಶನ್ಗೆ ಒಂದು ದಿಂಬು, ಒಂದು ಹಾಸಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವ್ಯವಸ್ಥೆಯಿಂದ. ಈ ತರ ಬೇರೆ ಬೇರೆ ವಿಚಾರಣಾಧೀನ ಕೈದಿಗಳು, ಮರಣದಂಡನೆಗೆ ಈಡಾಗಿರ್ತಕ್ಕಂಥ ಕೈದಿಗಳು ಐಷಾರಾಮಿ ಜೀವನ ನಡೆಸ್ತಿದಾರಲ್ವಾ ನೋಡಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಏನಾದರೂ ಹೊರಟ್ರ ಅನ್ನುವಂಥದ್ದು. ಚಿತ್ರ ನಟರು ಕೂಡ ಆಗಿರ್ತಕ್ಕಂಥ ಧನ್ವೀರ್ ಏನನ್ನ ಸಾಧಿಸಲಿಕ್ಕೆ, ಏನನ್ನ ಪ್ರೂವ್ ಮಾಡಲಿಕ್ಕೆ ಹೊರಟರು, ಆ ಒಂದು ಸುಳಿಯಲ್ಲಿ ಸ್ವತಃ ಇವರೇ ಸಿಕ್ಕಾಕೊಂಡ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಿವೆ. ಇದರಲ್ಲಿ
ಬಹಳ ಪ್ರಮುಖವಾಗಿ ನೋಡಿ, ಮೇಲಿಂದ ಮೇಲೆ ಜೈಲುಗಳಿಂದ ಈ ತರಹದ ವಿಡಿಯೋಗಳು ಬರ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ಜೈಲಾಧಿಕಾರಿಗಳು ಯಾರಿದ್ದಾರೆ ಅವರಲ್ಲೇ ಇರತಕ್ಕಂಥ ಸ್ಪರ್ಧೆ, ಹಣ ಮಾಡುವಂಥ ಒಂದು ಕೆಟ್ಟ ಬುದ್ಧಿ ಮತ್ತು ಹೊಟ್ಟೆ ಕಿಚ್ಚು, ಇತರೆ ಅಧಿಕಾರಿಗಳ ಮೇಲೆ ಹೊಟ್ಟೆ ಕಿಚ್ಚು ಮತ್ತು ಆ ಜಾಗಕ್ಕೆ ಕಣ್ಣಿಟ್ಟು ತಾವು ಬರುವಂಥ ಒಂದು ದುರಾಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಜೊತೆಗೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿ ತಾವು ಮಾತ್ರ ಉದ್ಧಾರ ಆಗಬೇಕು ಅನ್ನುವಂಥ ದುಷ್ಟ ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ. ಆದರೆ ಇವರೆಲ್ಲರೂ ಎಷ್ಟು ಬಾರಿ ಕಟ್ಟಪ್ಪಣೆಗಳು ಮಾಡಿದ್ರು, ನೋಟಿಸ್ ನೀಡಿದ್ರು, ಸಸ್ಪೆಂಡ್ ಮಾಡಿದ್ರು, ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಅದಾದ ಕೆಲವೇ ದಿನಗಳ ನಂತರ ಮತ್ತೆ ಇದೇ ಪರಿಸ್ಥಿತಿಗಳು ಕಾಮನ್ ಆಗಿಬಿಟ್ಟಿದೆ. ಹಾಗಾದರೆ ಎಲ್ಲಿ ಎಡವಟ್ಟಾಗ್ತಾ ಇದೆ? ಅಧಿಕಾರಿಗಳ ತಪ್ಪ? ಅಧಿಕಾರಿಗಳನ್ನು ಹಿಡಿತಕ್ಕೆ ಇಟ್ಕೊಳ್ಳದೆ ಪರದಾಡ್ತಾ ಇರತಕ್ಕಂಥ ರಾಜ್ಯ ಸರ್ಕಾರದ ತಪ್ಪ? ಗೃಹ ಇಲಾಖೆಯ ತಪ್ಪ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಿದೆ. ಎಸ್ ವೀಕ್ಷಕರೇ, ಇವತ್ತು ಬಿಜೆಪಿ ಈ ಕುರಿತಂತೆ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದೆ. ಪರಪ್ಪನ ಅಗ್ರಹಾರದ ಜೈಲಿನ ಮುಂದೆಯೂ ಕೂಡ ಪ್ರೊಟೆಸ್ಟ್ ನಡೆಸಿರ್ತಕ್ಕಂಥದ್ದು ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆ ಎದುರು ಕೂಡ ಅವರ ಮನೆಯ ಮೇಲೆ ಒಂದು ಪ್ರೊಟೆಸ್ಟ್ ನಡೆಸಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗ್ತಾ ಇದೆ. ಯಾಕಂದ್ರೆ ಈಗ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಂಗ್ರೆಸ್ನವ್ರು ಏನು ಹೇಳ್ಬೋದು, ಯಾಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ತರದ ಘಟನೆಗಳು ನಡೆದಿಲ್ವಾ, ಈ ತರದ ಪ್ರಕರಣಗಳು ನಡೆದಿಲ್ವಾ ಅನ್ನುವಂಥದ್ದು ಹೇಳ್ಬೋದು. ಆದರೆ ಅದು ಸಮಂಜಸ ಉತ್ತರ ಅಲ್ಲ. ಖಂಡಿತ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅಥವಾ JDS ಸರ್ಕಾರದ ಅವಧಿಯಲ್ಲೂ ಕೂಡ ಇದು ನಡೆದಿರಲೂಬಹುದು. ಆದರೆ ಈಗಾಗಿರ್ತಕ್ಕಂಥ ಈ ಒಂದು ಎಡವಟ್ಟಿಗೆ ನೇರ ಜವಾಬ್ದಾರಿ ಮತ್ತು ಹೊಣೆ ರಾಜ್ಯ ಸರ್ಕಾರದ್ದೇ. ಬಿಜೆಪಿ ಸರ್ಕಾರದಲ್ಲಿ ಈ ಥರ ಆಗಿದೆ ಅಂತ ಹೇಳೋದ್ರ ಮೂಲಕ ಅವರು ಆ ಜವಾಬ್ದಾರಿಯಿಂದ ವಿಮುಖರಾಗುವಂಥದ್ದನ್ನು ಯಾರೂ ಒಪ್ಪಲಾರರು. ಇಡೀ ಇಶ್ಯೂವನ್ನು ಡೈವರ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ವೀಕ್ಷಕರೇ, ಧನ್ವೀರ್ ಇಶ್ಯೂವನ್ನು ಇದಕ್ಕೆ ತಗಲ ಹಾಕಿ ಏನು ಜೈಲುಗಳಲ್ಲಿ ನಡೀತಾ ಇದೆಯಲ್ಲ ಅವ್ಯಾಹತ ಅನಾಚಾರಗಳು, ಇದನ್ನು ಡೈವರ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇವೆ. ಮಾಧ್ಯಮಗಳು ಕೂಡ ಕೇವಲ ಧನ್ವೀರ್ಗಷ್ಟೇ ಆದ್ಯತೆಯನ್ನು ಕೊಡದೆ ಅಲ್ಲಿನ ಖೈದಿಗಳು ಯಾವ ರೀತಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಮೇಲೆ ಸ್ಪಷ್ಟ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಖಂಡಿತ ಧನ್ವೀರ್ಗೆ ಇದೆಲ್ಲ ಬೇಕಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮೂಡೋದಂತೂ ಸಹಜಾನೆ. ದರ್ಶನ್ ಮೇಲಿನ ಅತಿ ಆಸೆಗೆ, ದರ್ಶನ್ ಮೇಲಿನ ಪ್ರೀತಿಗೆ ಅಥವಾ ದರ್ಶನ್ಗೆ ಸಿಗಲಾರದ ವ್ಯವಸ್ಥೆ ಬೇರೆಯವರಿಗೆ ಸಿಗ್ತಿದೆ ಅನ್ನುವಂಥ ಸಿಟ್ಟೋ ಕಾಳಜಿಯೋ ಯಾವುದನ್ನು ಅವರು ಪ್ರಸ್ತಾಪ ಮಾಡೋದಕ್ಕೆ ಹೋಗಿ ಈ ರೀತಿ SIT ವಿಚಾರಣೆಯಲ್ಲಿ ತಗಲಾಕೊಂಡಿರೋದಂಥದ್ದು ಸತ್ಯ ಮತ್ತು ಅದು ಅವರಿಗೆ ಬೇಕಾಗಿರಲಿಲ್ಲ ಕೂಡ. ಆದರೆ ಸಮಸ್ಯೆ ಅಥವಾ ಪ್ರಶ್ನೆ ಇಲ್ಲಿಗೆ ನಿಲ್ಲೋದಿಲ್ಲ. ಧನ್ವೀರ್ ಅನ್ನುವಂಥದ್ದು ಈ ಒಂದು ಸಮಸ್ಯೆಯ ಒಂದು ಭಾಗ ಆಗಿರ್ಬೋದು. ಆದರೆ ಇಡೀ ಸಮಸ್ಯೆಯನ್ನು ಹೋಗಲಾಡಿಸೋದು ಯಾವಾಗ? ಯಾಕೆ ಹಿರಿಯ ಜೈಲಾಧಿಕಾರಿಗಳು ಅಥವಾ ಜೈಲು ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದೆಲ್ಲವೂ ಕೂಡ ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ಸ್ವತಃ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟರೆ ಸಾಲದು. ಪರಮೇಶ್ವರ್ ಬದಲಾವಣೆ ಸನ್ನಿಹಿತವಾಗಿದೆಯಾ, ಬದಲಾಗಬೇಕಾ? ಯಾಕಂದರೆ ಗೃಹ ಇಲಾಖೆ ಅವರಿಂದ ನಿಭಾಯಿಸೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟ ಮತ್ತು ಕಠಿಣ ಉತ್ತರವನ್ನು ಕೊಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಹಲವಾರು ಆರೋಪಗಳನ್ನು, ಆಡಳಿತ ವಿರೋಧಿ ವೈಫಲ್ಯಗಳನ್ನು ನಡೆಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಈ ಥರದ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ದರೆ ಅದು ಮುಂದಿನ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಮೇಲೆ ಪರಿಣಾಮ ಬೀರೋದಂತೂ ಸ್ಪಷ್ಟ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಎಕ್ಸ್ಪ್ಲೈನರ್. ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.